ಕೊರತೆಯಿಂದ ಬಹುತೇಕ ಕಡೆ ದೋಸೆ ಕಟ್ ಮಾಡಲಾಗಿದೆ. ಆದರೆ ಬಳ್ಳಾರಿಯ ಈ ಹೋಟೆಲ್ನಲ್ಲಿ ದೋಸೆಗೆ ಸಮಸ್ಯೆಯೇ ಇಲ್ಲ. ಬಳ್ಳಾರಿಯ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ಗಿಲ್ಲ ಗ್ಯಾಸ್ ಬಿಸಿ. ಮೊದಲಿಂದಾನೂ ಕಟ್ಟಿಗೆಯಿಂದ ಅಡುಗೆ ಮಾಡ್ತಾ ಬಂದಿದ್ರು ಈ ಹೋಟೆಲ್ನವರು. ಇಡ್ಲಿ, ಪೂರಿ, ಚಿತ್ರಾನ್ನ, ಪಲಾವ್ ಸೇರಿ ಬೇರೆ ತಿಂಡಿಗೆ ಯಾವುದೇ ಸಮಸ್ಯೆ ಇಲ್ಲ. ದೋಸೆ ಮಾತ್ರ ಸಿಗ್ತಿರೋದ್ರಿಂದ ವ್ಯಾಪಾರ ಇಲ್ಲ ಅಂತ ಮಾಲೀಕರು ಹೇಳಿದ್ದಾರೆ. ಸಿಲಿಂಡರ್ ಸಮಸ್ಯೆ ಇರೋದ್ರಿಂದ ದೋಸೆ ಮಾಡೋದನ್ನೇ ಬಿಟ್ಟಿದ್ದಾರೆ ಬೇರೆ ಹೋಟೆಲ್ನವರು. ಆದ್ರೆ ಬಳ್ಳಾರಿಯ ಈ ಹೋಟೆಲ್ನಲ್ಲಿ ದೋಸೆಗೆ ಯಾವುದೇ ಸಮಸ್ಯೆ ಇಲ್ಲ. ಯಾಕಂದ್ರೆ ಮೊದಲಿಂದಾನು ಕಟ್ಟಿಗೆಯಿಂದಾನೇ ಇವರು ದೋಸೆ ಮಾಡ್ತಾ ಇದ್ರು. ಈ ಹೋಟೆಲ್ನಲ್ಲಿ ಇಡ್ಲಿ, ಪೂರಿ, ಚಿತ್ರಾನ್ನ, ಪಲಾವ್ ಹೀಗೆ ಬೇರೆ ತಿಂಡಿಗಳು ಸಿಗಲ್ಲ. ಬರೀ ದೋಸೆ ಮಾತ್ರ ಸಿಗುತ್ತೆ. ದೋಸೆ ಮಾತ್ರ ಸಿಗ್ತಿರೋದ್ರಿಂದ ವ್ಯಾಪಾರ ಇಲ್ಲ ಅಂತ ಹೋಟೆಲ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಬಳ್ಳಾರಿಯ ದಾವಣಗೆರೆಯ ಬೆಣ್ಣೆ ದೋಸೆ ಹೋಟೆಲ್ಗೆ ಯಾವುದೇ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇಲ್ಲ. ನಾಲ್ಕೈದು ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಹೋಟೆಲ್ಗಳು ಬಂದಾಗುತ್ತಾ ಸಾಗಿವೆ. ಇನ್ನು ಕೆಲವು ಹೋಟೆಲ್ಗಳಲ್ಲಿ ಕೇವಲ ಕರಿಯುವ ಐಟಮ್ಗಳನ್ನು ಮಾಡದೆ ಕೇವಲ ಇಡ್ಲಿ, ಪೊಂಗಲ್, ಚಿತ್ರಾನ್ನ ಮಾಡ್ತಾಯಿದ್ದಾರೆ. ಆದರೆ ಇಲ್ಲೊಂದು ಹೋಟೆಲ್ ಡಿಫ್ರೆಂಟ್ ಆಗಿದೆ. ಯಾಕಂದರೆ ಇಲ್ಲಿ ಕೇವಲ ದೋಸೆಗಳನ್ನೊಂದೇ ಮಾಡ್ತಾಯಿದ್ದಾರೆ. ಪ್ರಮುಖವಾಗಿ ಅಂತಂದರೆ ತಾವಿಲ್ಲಿ ನನ್ನ ಎಡಭಾಗ ನೋಡ್ತಿರ್ಬೋದು, ಇದು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಆಗಿದೆ. ಇದು ಮೊದಲಿಂದ ಕೂಡ ಇಲ್ಲಿ ಸೌದೆ ಮೂಲಕ ದೋಸೆಯನ್ನು ಮಾಡ್ತಾರೆ. ಹೀಗಾಗಿ ಸಿಲಿಂಡರ್ ಸಿಗದೇ ಇರತಕ್ಕಂಥ ಅಭಾವದ ಹಿನ್ನೆಲೆಯಲ್ಲಿ ಕೇವಲ ಸೌದೆಯನ್ನು ಬಳಸಿ ದೋಸೆಯನ್ನು ಮಾಡ್ತಕ್ಕಂಥ ಐಟಮ್ಗಳನ್ನು ಮಾತ್ರ ಮಾಡ್ತಾಯಿದ್ದಾರೆ. ಇಡ್ಲಿ, ಪೂರಿ ಅಥವಾ ಉಪ್ಪಿಟ್ಟು, ಕೇಸರಿಬಾತ್ ಯಾವ ಐಟಮ್ಗಳು ಸಿಗೋದಿಲ್ಲ. ಕೇವಲ ಈ ಹೋಟೆಲ್ನಲ್ಲಿ ದೋಸೆ ಮಾತ್ರ ಸಿಗುತ್ತೆ. ಯಾಕಂದರೆ ಕೇವಲ ದೋಸೆಯನ್ನು ಮೊದಲಿಂದ ಕೂಡ ಸೌದೆಯಿಂದ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ, ಇದು ರೆಡಿಮೇಡ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ಈ ಹೋಟೆಲ್ನಲ್ಲಿ ದೋಸೆಯನ್ನು ಮಾತ್ರ ಮಾಡಲಾಗ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಗ್ರಾಹಕರಿಗೆ ಕೂಡ ನೇರವಾಗಿ ಇಲ್ಲಿ ಬಂದಿರತಕ್ಕಂಥ ಗ್ರಾಹಕರಿಗೊಂದು ಮಾತನ್ನು ಹೇಳ್ತಾರೆ, ಕೇವಲ ದೋಸೆ ಮಾತ್ರ ಸಿಗುತ್ತೆ, ಅದು ಬಿಟ್ಟರೆ ಬೇರೆ ಐಟಮ್ ಯಾವುದೂ ಸಿಗೋದಿಲ್ಲ. ಯಾಕಂದರೆ ಸಿಲಿಂಡರ್ ಅಭಾವ ಇದೆ. ಸಿಲಿಂಡರ್ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಐಟಮ್ಗಳನ್ನು ಮಾಡಲಾಗ್ತಾ ಇಲ್ಲ ಅನ್ನೋಂಥ ನೇಮ್ ಪ್ಲೇಟ್ಗಳನ್ನು, ಅಂದರೆ ಒಂದು ಸ್ಟಿಕ್ಕರ್ ಹಚ್ಚಿ ಒಂದು ಬೋರ್ಡನ್ನು ಹಾಕಿದ್ದಾರೆ. LPG ವಿತರಣೆ ಸಮಸ್ಯೆ ಕಾರಣದಿಂದ ತಿಂಡಿಯಲ್ಲಿ ಕೇವಲ ದಾವಣಗೆರೆ ಬೆಣ್ಣೆ ದೋಸೆ ಐಟಮ್ ಮಾತ್ರ ಸಿಗ್ತದೆ. ಯಾಕಂದರೆ ಇದು ಕಟ್ಟಿಗೆಯಿಂದ ಮೊದಲಿಂದನೂ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ದೋಸೆಯನ್ನು ಮಾತ್ರ ಈ ಹೋಟೆಲಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಸರ್, ಈಗ ಎಲ್ಲ ಐಟಮ್ ಮಾಡ್ತಾಯಿದ್ದಾರೆ, ಈಗೇನಾಗ್ತಾ ಇತ್ತು ಸರ್? ಈಗ ಎಲ್ಲ ಐಟಮ್ ನಾವು ಯಾವುದು ಮಾಡ್ತಾ ಇಲ್ಲ, ಓನ್ಲಿ ದೋಸೆ ಒಂದೇ ಕೊಡ್ತಾ ಇದ್ದೀವಿ ನಾವು. ಯಾಕಂದರೆ ಸಿಲಿಂಡರ್ ಅಭಾವ ಇರೋದ್ರಿಂದ ನಾವು ಸ್ಟಾಪ್ ಮಾಡಿದ್ವಿ. ದೋಸೆ ಹೆಂಗೆ ಮಾಡ್ತೀವಿ? ದೋಸೆ ಕಟ್ಟಿಗೆ ಮೇಲೆ ಮಾಡ್ತಾ ಇದ್ದೀವಿ ಸರ್. ಮೊದಲಿಂದ ಕಟ್ಟಿಗೆ ಹೌದು ಸರ್, ಒಂದೇ ಐಟಮ್ ಮಾಡ್ತಾ ಇರೋದು. ಈಗ ಒಂದು 3 ವರ್ಷ ಆಯ್ತು ಸರ್, 3-4 ದಿವಸ ಆಯಿತು ನಮಗೆ. ಅವರೆಲ್ಲ ಸಿಲಿಂಡರ್ ಸಪ್ಲೈ ಇಲ್ಲ, ಅದು ಕಾರಣ ಅಭಾವ ಆಗಿದೆ, ಕೊಡಲ್ಲ ಅಂತ ಹೇಳ್ತಾರೆ. ಜನಕ್ಕೆ ಏನು ಹೇಳ್ಬೇಕು ಸರ್, ಇದು ಒಂದೇ ಐಟಮ್ ಇದೆ ಅಪ್ಪ ಅಂತ ಹೇಳ್ತೀವಿ, ಮಾಡ್ತಾ ಇದ್ವಿ ಅಷ್ಟೇ. ತುಂಬ ಅಭಾವ ಆಗಿದೆ. ರೆಸ್ಪಾನ್ಸ್ ಅದು ಎಲ್ಲರೂ ವಾಪಸ್ ಹೋಗ್ತಾ ಇದ್ದಾರೆ ಅಷ್ಟೇ. ಬಿಸ್ನೆಸ್ ಇಲ್ಲ ನಮಗೆ. ಹೌದು ಸರ್. ಆಮೇಲೆ ಇಲ್ಲಿ ವರ್ಕರ್ಸಿಗೆ ತುಂಬ ತೊಂದರೆ ಆಗುತ್ತೆ, ಬಿಸ್ನೆಸ್ ಇಲ್ಲ ಅಂದರೆ. ಹೌದು ಸರ್, ಲೇಬರ್ಸ್ ಎಲ್ಲರೂ ಇದು ಮಾಡಿಬಿಡ್ತಾರೆ, ಹೋಗ್ಬಿಡ್ತಾರೆ ವಾಪಸ್. ಇದು ಹೋಟೆಲ್ ಮಾಲೀಕರು ಹೇಳ್ತಕ್ಕಂಥ ಒಂದು ಮಾತು. ನಮ್ಮಲ್ಲಿ ಮೊದಲಿಂದ ಕೂಡ ಕಟ್ಟಿಗೆ ಮೇಲೆ ದೋಸೆಯನ್ನು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಅದೊಂದೇ ಐಟಮ್ಗಳನ್ನು ನಿರಂತರವಾಗಿ ಮಾಡ್ತಾ ಇದ್ವಿ. ಉಳಿದ ಯಾವುದೇ ರೀತಿಯಂಥ ಐಟಮ್ಗಳನ್ನು ಮಾಡೋದಕ್ಕೆ ಇಲ್ಲಿ ಆಗ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.